ಗೋವು ಅಕ್ರಮ ಸಾಗಾಟದ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಭಟ್ಕಳ ಬಿಜೆಪಿ ಮಂಡಲದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಭಟ್ಕಳ ಪ್ರವಾಸಿ ಮಂದಿರದ ಆವರಣದಲ್ಲಿ ಸೇರಿದ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಸಂಶುದ್ದೀನ್ ಸರ್ಕಲ್ವರೆಗೆ ಸಾಗಿ ಅಲ್ಲಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲು ತಾಲೂಕಾಡಳಿತ ಸೌಧಕ್ಕೆ ತೆರಳಿದ್ರು. ಆಡಳಿತ ಸೌಧದ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ಮುಂದುವರಿಸಿದ ಪ್ರತಿಭಟನಾಕಾರರು ಸಹಾಯಕ ಆಯುಕ್ತರು ಹಾಗೂ ಡಿವೈಎಸ್ಪಿ ಬಂದು ಮನವಿ ಸ್ವೀಕರಿಸಬೇಕು, ಇಲ್ಲದಿದ್ದರೆ ಹೆದ್ದಾರಿಯಲ್ಲಿ ಕುಳಿತು ಪ್ರತಿಭಟನೆ ನಡೆಸೋದಾಗಿ ಎಚ್ಚರಿಸಿದ್ರು. ಇದಾದ ಕೆಲ ಹೊತ್ತಿನಲ್ಲಿಯೇ ಡಿವೈಎಸ್ಪಿ ಮಹೇಶ್, ಎಸಿ ಡಾಕ್ಟರ್ ನಯನ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿದ್ರು. ಗೋವು ಅಕ್ರಮ ಸಾಗಾಟಕ್ಕೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಮಹೇಶ್ ಅವರೊಂದಿಗೆ ಪ್ರತಿಭಟನಾಕಾರರು ಕೆಲ ಹೊತ್ತು ವಾಗ್ವಾದ ನಡೆಸಿದ್ರು. ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ತರುವುದಿಲ್ವ ಇಲ್ಲಿ? ಹಾಗಾದ್ರೆ ಶಾಂತಿ ಸುವ್ಯವಸ್ಥೆ ಧಕ್ಕೆ ಆಗುವಂತ ಸನ್ನಿವೇಶ ಇದ್ದು ನೀವೇನ್ ಮಾಡ್ತೀರಿ? ಅವಾಗಲೂ ಇದೇ ಮಾತನ್ನ ಹೇಳ್ತೀರಾ ನೀವು? ಹೋದ ವಾರ ಒಂದು ಹಿಡಿದಿದ್ರಿ, ನಿನ್ನೆ ಒಂದು ಹಿಡಿದ್ರಿ, ಎರಡಾಯ್ತು. ಅದ್ರ ಭಟ್ಕಳದಲ್ಲಿ ಎಷ್ಟು ಉಂಟು ಅಂತ ನೋಡಿದ್ರ? ಒಂದು ದೇವಸ್ಥಾನ ಎಷ್ಟು ಮೀಟರ್ 30 ಆಗಬಾರ್ದು ಅಂದ್ಕೊಂಡು ನಾನು ಇನ್ನಾಗಲೇ ಸಿಪಿಐ ಒಂದು ಮಾಹಿತಿ ಕೊಟ್ಟಿದ್ದೇನೆ. ಅದ್ರ ಬಗ್ಗೆ ನೀವೇನ್ ಮಾಡೋದು ನನಗೆ ಗೊತ್ತಿಲ್ಲ. ಒಂದು ಇವಾಗೆ ಕಾನೂನು ಕ್ರಮಗಳಿರ್ತಂದ್ರೆ ನಾವು ಅವಶ್ಯಕತೆ ಇಲ್ಲ, ನಾವು ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಯಾಕಂದ್ರೆ ನೀವು ಮಾಡಲಿಲ್ಲ ಅಂದ್ಕೊಳ್ಳೆ ನಾವು ನಮ್ಮ ಎದುರು ಅನಾಹುತಗಳಾದ್ರೆ ನಾವು ಕಡಿಬೇಕಾದ ಧರ್ಮ ಸ್ವಾಭಾವಿಕ. ಇದಕ್ಕೆ ಸ್ಥಳದಲ್ಲಿಯೇ ಉತ್ತರಿಸಿದ ಡಿವೈಎಸ್ಪಿ, ಗೋವುಗಳ ಅಕ್ರಮ ಸಾಗಾಟದ ವಿಷಯದಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿಲ್ಲ, ನಿರಂತರವಾಗಿ ವಾಹನಗಳನ್ನು ಜಪ್ತುಪಡಿಸಿಕೊಂಡು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು. ಭಾಗದಲ್ಲಿ ಇರ್ತೀನಿ, ಅಲ್ಲಿ ತೆರವು ಬರೋದಕ್ಕೋಸ್ಕರ ಅವರಿಗೆ ನಾವು ಮಾತಾಡಲಿಕ್ಕೆ ರೆಡಿ ಇದೆ. ಮೇಡಮ್ ಇಲ್ಲಿದ್ದಾರೆ, ನಾಳೆನೇ ರಿಕ್ವೆಸ್ಟ್ ಕೊಡ್ತೀನಿ. ನೀವು ಹಾಗೆ ಲೂಸ್ ಬಿಟ್ಟಿದ್ದಾರೆ ಅಂತ ಮಾತಾಡೋದು ಬೇಡ. ನಾನೇ ಹೋಗಿ ರಾತ್ರಿನೇ ಒಂದು ಗಾಡಿ ಹಿಡಿದು ಬಂದಿದ್ದೀನಿ. ಒಂದು ತಿಂಗಳನೋ 2 ತಿಂಗಳನೋ 3 ತಿಂಗಳನೋ 6 ತಿಂಗಳನೋ ಅನುಭವಿಸಿದೆ. ಏನು ತೊಂದರೆ. ಮತ್ತೊಂದು ವರ್ಷ 6 ವರ್ಷ ಅಂದ್ರೆ ಇರುವಂತ ಲೈಫ್ ಲಾಂಗ್ ಸಾವರ್ಕರ್ನ ಮನೆ ಹಾಕ್ತಂದ್ರೆ ನಮ್ಗೆ ಏನು ಬೇಜಾರಿಲ್ಲ. ನಾವು ಒಂದು ವರ್ಷ ಹೇಳಿದ್ದೇವೆ. ಆ ದೊಡ್ಡೊಟ್ಟಿಗೆ ನಿಮ್ಮನ್ನು ತಗೊಂಡು ಹೋಗ್ತೇವೆ, ನಾವು ಹಾಗೆ ಹೋಗುದಿಲ್ಲ. ಬಂದೋಬಸ್ತ್ ಇದೆ, ಸ್ಟ್ರಾಂಗ್ ಅನ್ನು ಕಾಯ್ಬೇಕು, ಒಂದು ಭಾಗ ಹೋಗ್ತೇವೆ. ಕಾನೂನು ಸುವ್ಯವಸ್ಥೆ ಅಡಗಟ್ಟು ಅದನ್ನ ಬಂದೋಬಸ್ತ್ ಕೊಡಲೇಬೇಕಲ್ಲ ಸರ್. ನೀವು ಮಾಡಿ, ಇವತ್ತು ಮಾಡಿ, ಮೇಡಮ್ ನಿಮ್ಗೂ ಆಗ್ತದೆ, ಹೊಸ ಬೆಳಿತೀರಿ. ಅತಿ ಸೂಕ್ಷ್ಮ ಪ್ರದೇಶ ರಾಜ್ಯ ಅಲ್ಲ, ಇಡೀ ಭಾರತ ಹೇಳ್ತಾ ಇದ್ದಾರೆ. ನಾವ್ ಹೇಳ್ತಾ ಇದ್ದೀವಿ, ಇದು ಪೊಲೀಸ್ ರೆಕಾರ್ಡ್. ನಾವಿಲ್ಲಿ ಚಂದ ಇದ್ದೇವೆ ಅನ್ನೋದು ಗೊತ್ತಿದೆ ನಮ್ಗೆ, ಆದ್ರೆ ಪೊಲೀಸ್ ರೆಕಾರ್ಡ್ ಅಲ್ಲಿ ಇದು ಅತಿ ಸೂಕ್ಷ್ಮ ಪ್ರದೇಶ ಅನ್ನೋದೊಂದು ಹೈಲೈಟ್ ಇದೆ. ಈ ದೇಶದಲ್ಲಿ ಏನಾದ್ರೂ ಎಲ್ಲೇ ಒಂದು ಸ್ಫೋಟ ಆದ್ರೂ ಅದು ರೂವಾಗಿ ಭಟ್ಕಳದಲ್ಲಿದೆ. ಅದಕ್ಕಾಗಿ ನಾವು ನಿಮಗೆ ಅನ್ಸಬಹುದು, ಆದ್ರೆ ಡಿಎಸ್ಪಿ ಅವರೇ, ನಿಮ್ಮ ಸಿಪಿಐ ಅವರು ನಿನ್ನ ನಡ್ಕೊಂಡು ರೀತಿ ಅದಲ್ಲ. ನಾನು ನೇರವಾಗಿ ಅಪಾದ ಮಾಡ್ತೇನೆ. ನಾವೆಲ್ಲಾದ್ರೂ ಹೋದ್ರೆ ಅದಕ್ಕೆ ಏನಾಗ್ತದೆ ನೋಡ್ಕೊಳ್ತೇವೆ. ನಾವು ಏನಾಗ್ತದೆ ಗೊತ್ತಿ, ನಾವು ಅದೇನು ಹೇಳ್ತಾರೆ, ಕಟ್ಟಡೆ ಬರ್ತೀವಿ ಅವ್ರು ಬರ್ಬೇಕಾದ್ರೆ. ಆದ್ರೆ ನಾವು ಬಂದಿಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗೋದು ಬೇಡ, ಒಂದೇ ದೃಷ್ಟಿಯಿಂದ ನಾವು ತಂದಿದ್ದು. ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಮಯೂರ್ ಸಬ್ ಇನ್ಸ್ಪೆಕ್ಟ್ರು ಏಕಯಾತಿಯಾಗಿ ನಿನ್ನ ಹತ್ರ ಏನು ಮಾಡ್ಲಿಕ್ಕಾಗ್ತದನ್ನು ಏಕವಚನದಿಂದ ಶಬ್ದ ಉಪಯೋಗ ಮಾಡಿದಾರಲ್ಲ, ನಾನು ಏಕವಚನದಲ್ಲಿ ಉಪಯೋಗ ಮಾಡಿದ್ರೆ ಏನಾಗಬಹುದು? ಅದು ಸ್ಪಷ್ಟವಾಗಿ ನಾನು ಒಂದು ಎಚ್ಚರಿಕೆ ಅಂತೂ ತಿಳ್ಕೊಳ್ಬಹುದು. ನಮ್ಗೇನು ಅದರಿಂದ ಪರಿಣಾಮ ಬೀಳುತ್ತಿಲ್ಲ. 10ರೊಳಗೆ 12 ನೋಡಿ ಸರ್, 10ರೊಳಗಿಂದ ನಾನು ನಡ್ಕೊಂಡು ರೀತಿ ಇದೆಯಲ್ಲ, ಅದು ನಾನು ಸ್ವಲ್ಪ ಲೇಟ್ ಆಯಿತು, ನಾನು ಇಲ್ಲಾಗಿತ್ತು. ಒಂದು ವೇಳೆ ನಾವು ಬಂದ್ರೆ ಅದು ಬೇರೆನೇ ಆಗ್ತದೆ. ಆದರೆ ಒಂದು ಬರುವಂತ ಗೌರವ ಕೊಟ್ಟು ಗೌರವ ಉಳಿಸ್ಕೊಳ್ಳಿ ಸರ್. ಇದಕ್ಕೂ ಪೂರ್ವದಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ನಾಯ್ಕ್,
ಇಲ್ಲಿನ ಶಾಸಕರು ಸಚಿವರಾದ ಕೂಡಲೇ ಭಟ್ಕಳದಲ್ಲಿನ ಎಲ್ಲ ಚೆಕ್ ಪೋಸ್ಟ್ ತೆರವುಗೊಳಿಸಿದ್ದಾರೆ. ಗೋವು ಕಳ್ಳರಿಗೆ ಸಚಿವರಿಂದಲೇ ನೆರವು ಸಿಗ್ತಿದೆ. ಭಟ್ಕಳದಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಜಾನುವಾರುಗಳನ್ನ ಅಕ್ರಮವಾಗಿ ಸಾಗಿಸಲಾಗ್ತಿದೆ. ಅಧಿಕಾರಿಗಳು ಸಚಿವರ ಮಾತನ್ನ ಕೇಳೋದನ್ನ ಬಿಟ್ಟು ಸಂವಿಧಾನಬದ್ಧವಾಗಿ ಕರ್ತವ್ಯ ನಿಭಾಯಿಸಬೇಕು. ಇಲ್ಲದೆ ಹೋದ್ರೆ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತದೆ ಎಂದು ಆಕ್ರೋಶ ಹೊರಹಾಕಿದ್ರು. ಭಟ್ಕಳದಲ್ಲಿ ಅರಣ್ಯ ಅತಿಕ್ರಮಣದಾರರು ಸಂಕಷ್ಟದಲ್ಲಿದ್ದಾರೆ. ಆದರೆ ಸಚಿವರು ಸ್ವಂತ ಬಳಕೆಗಾಗಿ ಅರಣ್ಯ ಅತಿಕ್ರಮಣಕ್ಕೆ ಮುಂದಾಗಿರೋದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಲ್ಯಾಂಡ್ ಮಾಫಿಯಾಗಳಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸಚಿವರಿಂದ ನೆರವು ಸಿಗ್ತಿದೆ ಎಂದು ಆರೋಪಿಸಿದ್ರು. 400ಕ್ಕೂ ಹೆಚ್ಚು ಇವತ್ತು ಅಕ್ರಮಗಳು ನಡೀತಾ ಇದೆ. ಅದಕ್ಕೆ ಇವತ್ತು ಸಂಪೂರ್ಣ ಸಹಕಾರ ಕೊಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ಭಟ್ಕಳಂತ ಸೂಕ್ಷ್ಮ ಪ್ರದೇಶದಲ್ಲಿ ಏನು ಸಾಗಾಟ ಇವತ್ತು ಅತ್ಯಂತ ಹೆಚ್ಚು ನಡೀತಾ ಇರ್ತಕ್ಕಂಥದ್ದು ವಿಪರ್ಯಾಸ ಇದೆ. ನಾನು ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ, ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ಇವತ್ತು ಕಾರ್ಯನಿರ್ವಹಿಸಬೇಕು. ಅಧಿಕಾರಿಗಳು ಸಚಿವರ ಮಾತನ್ನ ಕೇಳುವುದನ್ನ ಬಂದ್ ಮಾಡಬೇಕು. ಲ್ಯಾಂಡ್ ಮಾಫಿಯಾಗಳಿಗೆ ಇವತ್ತು ಹೆಚ್ಚು ಒತ್ತು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅತಿಕ್ರಮಣದಾರರಿಗೆ ಹೆಚ್ಚು ಅತಿಕ್ರಮಣದಾರರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆದ್ರೆ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಉದ್ಯಮವನ್ನ ಮಾಡಿಕೊಂಡು ತಿರುಗ್ತಕ್ಕಂಥ ಹೆಚ್ಚು ಸಹಕಾರ ಸಿಕ್ಕುವಂತ ಕೆಲಸ ಈಗಿನ ಸಚಿವರು ಬೆಟಾಲಿಯಂ ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಕೂಡಲೇ, ಅದರಲ್ಲೂ ಇಲ್ಲಿಯ ಏನು ಉಸ್ತುವಾರಿ ಸಚಿವರಿದ್ದಾರೆ, ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿ, ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ತಮ್ಮ ಆದೇಶದ ಮೇಲೆ ಬಂದ್ ಮಾಡಿ ಇವತ್ತು ಗೋ ಸಾಗಾಟ ಮಾಡ್ತಕ್ಕಂಥ ಏನು ಕಳ್ಳರಿಗೆ ಇವತ್ತು ಸಹಕಾರ ಮಾಡುವಂತ ಕೆಲಸ ಈಗಿನ ಸಚಿವರು ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಇದೊಂದು ದುರ್ದೈವ. ಯಾಕಂದ್ರೆ ಕಳೆದ 5 ವರ್ಷದಿಂದ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಅಧಿಕಾರಿಗಳು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಎಲ್ಲಾ ಭಾಗದಲ್ಲೂ ಚೆಕ್ ಪೋಸ್ಟ್ ಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು. ಈಗಾಗಲೇ ಎಲ್ಲಾ ಭಾಗದಲ್ಲೂ ಇವತ್ತು 4-5 ಚೆಕ್ ಪೋಸ್ಟ್ ಕಾರ್ಯನಿರ್ವಹಿಸ್ತಾ ಇತ್ತು. ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿಸಿ ಅಕ್ರಮದಾರರಿಗೆ ಇವತ್ತು ಸಹಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಭಟ್ಕಳಕ್ಕೆ ಸಾವಿರಾರು ಗೋವುಗಳನ್ನ ಅಕ್ರಮವಾಗಿ ತರಿಸಿಕೊಳ್ಳಲಾಗಿದೆ. ಗೋವು ಅಕ್ರಮ ಸಾಗಾಟ ತಡೆಯುವ ಸಂಬಂಧ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ಇಲ್ಲದೇ ಇದ್ರೆ ನಮ್ಮ ಕಾರ್ಯಕರ್ತರೇ ಗೋವು ಅಕ್ರಮ ಸಾಗಾಟವನ್ನ ತಡೆಯುತ್ತಾರೆ. ಮೊನ್ನೆಯಷ್ಟೇ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ನಮ್ಮ ಕಾರ್ಯಕರ್ತರನ್ನ ಏಕವಚನದಲ್ಲಿ ಕರೆದು ಪೊಲೀಸ್ ಅಧಿಕಾರಿಯೋರ್ವರು ಅಂಗಿಗೆ ಕೈ ಹಚ್ಚಿದ್ದಾರೆ. ನಮಗೆ ಕೇಸ್, ಜೈಲು ಹೊಸತಲ್ಲ. ನಾವು ಹೋಗುವಾಗ ನಿಮ್ಮನ್ನು ತೆಗೆದುಕೊಂಡೇ ಹೋಗ್ತೇವೆ ಎಂದು ಡಿವೈಎಸ್ಪಿ ಮಹೇಶ್, ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಸಮ್ಮುಖದಲ್ಲಿಯೇ ಬಿಜೆಪಿ ಮುಖಂಡ ಗೋವಿಂದ್ ನಾಯ್ಕ್ ಪೊಲೀಸರಿಗೆ ಎಚ್ಚರಿಕೆ ನೀಡಿದ್ರು. 4 ಜನ ಅಂತಂದ್ರೆ ಗ್ರಾಮಾಂತರ ಠಾಣೆಯಲ್ಲಿ ಅವರ ಸಡ್ ಹಿಡಿದು ನೀವ್ ಏನ್ ಬೇಕಾದ್ರೂ ಮಾಡಿ ಅನ್ನೋ ಉದ್ದಾಟದಿಂದ ಮಾತಾಡ್ತೀರಿ ನೀವು. ಆದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಜ್ಜಾಗಿದ್ದೇವೆ. ನಿಮ್ಗೆ ಅನ್ಸಬಹುದು ನಾಳೆ ನಿರಂತರ ಬಕ್ರೀದಲ್ಲಿ ಗೋ ಹತ್ಯೆ ನಡೀತಾ ಇದೆ. ಯಾರು ಮಾಡಿ ಅದಕ್ಕೆ ಗೋ ಹತ್ಯೆ ತಡಿಬೇಕನ್ನೋದು ಕಾನೂನು ಉಂಟು. ಏನ್ ಮಾಡ್ತಾ ಇದ್ರಿ ನೀವು? ಆದ್ರೆ ಸರ್ಕಾರದ ಕುಮ್ಮಕ್ಕದ ಮೇಲೆ ಕೆಲಸ ಮಾಡ್ತಾ ಇದ್ರ. ನಿಮ್ಗೆ ಅನ್ಸಬಹುದು 4-5 ಕಾರ್ಯಕರ್ತರು ನಾವಿದ್ದೇವೆ, ಅವ್ರನ್ನ ಏನ್ ಬೇಕಾದ್ರೂ ಮಾಡಬಹುದು ಅಂತ. ನೀವೇನ್ ಕೇಸ್ ಹಾಕೋದೇನು ಹೊಸದಲ್ಲ. ನಮ್ಗೆ ನಿರಂತರ ಹೋರಾಟದಲ್ಲಿ ನೀವು ಸಾಮಾನ್ಯ ಒಂದು ಮೊಬೈಲ್ ತಗೊಂಡ್ರು 395 ಅನ್ನ ಹಾಕೋದು ನಾವು ನೋಡ್ತಾ ಇದ್ದೇವೆ. ದೊರಡೆ ಕೇಸನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು. ನಮಗೇನು ಹೊಸದಲ್ಲ. ಹಾಗಾಗಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ. ನಮ್ಮ ತಾಳ್ಮೆಗೂ ಒಂದು ಇತಿಮಿತಿ ಇದೆ. ನೀವೇನಾದ್ರೂ ಚೆಕ್ ಪೋಸ್ಟ್ ಅನ್ನ ಬಂದೋಬಸ್ತ್ ಮಾಡಲಿಲ್ಲ ಆದ್ರೆ ನಾನು ಮಾಧ್ಯಮದ ಮುಖಾಂತರ ವರಿಷ್ಠಾಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೇವೆ, ಜಿಲ್ಲೆಯ ಎಲ್ಲಾ ಸರ್ಕಾರಿ ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೇವೆ. ನೀವು ತಕ್ಷಣ ಚೆಕ್ ಪೋಸ್ಟ್ ಅನ್ನ ಬಂದೋಬಸ್ತ್ ಮಾಡಲಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತರು ಅಲ್ಲಿ ತಡೆಯುವಂತ ಪ್ರಯತ್ನ ಮಾಡ್ತೇವೆ. ಅದಕ್ಕೇನಾದ್ರೂ ನೀವು ತಡೆದಿದ್ರೆ ತಡೀರಿ ನೋಡುವ. ನಂತರ ಭಟ್ಕಳ ಬಿಜೆಪಿ ಮಂಡಲದ ವತಿಯಿಂದ ಮುರುಡೇಶ್ವರ ಅರಣ್ಯ ಅತಿಕ್ರಮಣ ತೆರವುಗೊಳಿಸಿ ಬೇಲಿ ಹಾಕಲು ಹಾಗೂ ಗೋವು ಅಕ್ರಮ ಸಾಗಾಟ ತಡೆಯಲು ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಹಾಗೂ ಡಿವೈಎಸ್ಪಿ ಮಹೇಶ್ ಅವರಿಗೆ ಪ್ರತ್ಯೇಕವಾಗಿ ಮನವಿ ಸಲ್ಲಿಸಲಾಯಿತು. ಇಷ್ಟು ಜನ ಸೇರ್ಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕಾಗಿರುತ್ತೆ. ಮೊದಲನೇದಾಗಿ ತಗೊಂಡಿಲ್ಲ ಅಂತ ಅನ್ಕೊಂಡಿದೀನಿ. ನನ್ನ ಗಮನಕ್ಕೆ ಬಂದಿಲ್ಲ ಯಾವುದು ಪರ್ಮಿಷನ್. ಅದು ಒಂದು. ಎರಡನೇದು, ಈ ಸ್ಲಾಟರ್ ಕೇಸಸ್ ರಿಗಾರ್ಡಿಂಗ್ ಕ್ಯಾಟಲ್ ಸ್ಲಾಟರ್ಸ್ ಯಾವುದೇ ಕೇಸ್ ಪ್ರಕರಣಗಳು ಬಂದ್ರೂ ಕೂಡ ಪೊಲೀಸ್ ಅವರು ನಮ್ದು ಕೋಆರ್ಡಿನೇಷನ್ ಅಲ್ಲೇ ನಮ್ಮ ಅಧ್ಯಕ್ಷತೆಯಲ್ಲೇ ಅದು ಒಂದು ಕೇಸಸ್ ಹಿಯರಿಂಗ್ ಆಗುತ್ತೆ. ಮೊನ್ನೆ ಇನ್ನು ಲಾಸ್ಟ್ ವೀಕ್ ಇನ್ನು ಒಂದು ಕೇಸ್ ಪ್ರಕರಣ ಹಿಡಿದಿದ್ದಾರೆ ಹೊನ್ನಾವರ್ನಲ್ಲಿ, ಅದು ಕೂಡ ಬಂದಿದೆ. ಹೀಗೆ ನಮ್ಮ ಗಮನಕ್ಕೆ ಬಂದಾಗ ಯಾವುದು ನಿರ್ಲಕ್ಷ್ಯ ತೋರಿಸ್ತಿಲ್ಲ ಹಾಗೂ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ಇಂಪಾರ್ಷಿಯಲ್ ಆಗಿ ನಾವು ವರ್ಕ್ ಮಾಡ್ತಿದ್ದೀವಿ ಅಧಿಕಾರಿಗಳು. ಸೊ ಅದನ್ನ ಒಂದು ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ಯಾವುದೇ ನಮ್ಮ ಗಮನಕ್ಕೆ ಬಂದರೆ ಅಥವಾ ತಮ್ಮಗಳಿಗೆ ಗೊತ್ತಿರೋ ಕಡೆ ಏನಾದರೂ ಕೇಸಸ್ ಏನಾದರೂ ಇತ್ತು ಅಂತ ಅಂದರೆ ನಾವಿಬ್ಬರು ಕೋಆರ್ಡಿನೇಷನ್ ಆಗಿ ನಾವು ಡೆಫಿನೆಟ್ಲಿ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಎರಡನೇದಾಗಿ ಇನ್ನೊಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಿ, ಇನ್ನೊಂದು ಮನವಿ ಕೊಟ್ಟಿದ್ದೀರಿ. ಅದ್ರ ಬಗ್ಗೆನೂ ಕೂಡ ನಾನು ವೆರಿಫೈ ಮಾಡಿಸ್ತೀನಿ. ಅದೇನು ಡೀಟೇಲ್ಸ್ ಇದೆ ನಾನು ತಗೊಂಡು ಆಮೇಲೆ ನಾನು ಕಮೆಂಟ್ ಮಾಡೋಕ್ಕೆ ಸಾಧ್ಯ. ಸ್ಲಾಟರ್ದು ಇಶ್ಯೂ ನನಗೆ ಆಲ್ರೆಡಿ ಹಿಯರಿಂಗ್ ನಡೀತಾ ಇದೆ. ಸುಮಾರು ಕೇಸಸ್ಗಳು ಬರ್ತಾ ಇದೆ. ಕೇಸಸ್ಸೇ ಬರ್ತಿಲ್ಲ ಅಂತಲ್ಲ, ಸುಮಾರು ಕೇಸಸ್ ಬರ್ತಾ ಇದೆ.
ಅದನ್ನ ಆಗಿಂದಾಗೆ ಹಿಯರಿಂಗ್ ಮಾಡ್ತಿದ್ದೀವಿ ಅಂಡ್ ಗೋಶಾಲೆಗಳಿಗೂ ಕೂಡ ಹ್ಯಾಂಡಿಂಗ್ ಓವರ್ ಮಾಡ್ತಿದ್ದೀವಿ ಅಂಡ್ ಅದರದ್ದೆಲ್ಲ ಡಾಕ್ಯುಮೆಂಟೇಶನ್ ಕೂಡ ಇದೆ. ಅದರ ಬಗ್ಗೆ ಸೂಕ್ತ ಕ್ರಮ ನಾವು ಕೈಗೊಳ್ತೀವಿ. ಅಂಡ್ ಅಧಿಕಾರಿಗಳ ಮೇಲೆ ಇವರೇನು ಅಲಿಗೇಷನ್ಸ್ ಮಾಡಿದ್ದಾರೆ, ಐ ಥಿಂಕ್ ದಟ್ ಒಂದು ನಡತೆ ಅಕಸ್ಮಾತ್ ನಿಜ ಅಂತ ಕಂಡು ಬಂದ್ರೆ CCTV ಕ್ಯಾಮ್ರಾಸ್ ಇರುತ್ತೆ. ಸೊ ಅಕಸ್ಮಾತ್ ಏನಾದ್ರೂ ಮಾತುಕತೆ ಆಗಿ ಅವ್ರೇನಾದ್ರೂ ಏಕವಚನದಲ್ಲಿ ಮಾತಾಡಿದ್ರು ಅಂತ ಅವರು ತುಂಬಾ ನೊಂದ್ಕೊಂಡ್ರು. ಆ ತರ ಏನಾದ್ರೂ ಆಗಿದ್ರೆ ದಟ್ ಆಫೀಸರ್ ಮೇಲೆ ನಾವು ಆಕ್ಷನ್. ಈ ಸಂದರ್ಭದಲ್ಲಿ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್, ಬಿಜೆಪಿ ಹಿಂದುಳಿದ ವರ್ಗ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿಗ, ಶ್ರೀಕಾಂತ್ ನಾಯ್ಕ್, ಭಾಸ್ಕರ್ ದೈಮನೆ, ಶ್ರೀನಿವಾಸ್ ನಾಯ್ಕ್, ಶ್ರೀಧರ್ ನಾಯ್ಕ್, ಮೋಹನ್ ನಾಯ್ಕ್, ದಿನೇಶ್ ನಾಯ್ಕ್, ಸುರೇಶ್ ನಾಯ್ಕ್ ಕೋಣೆಮನೆ, ವಿಷ್ಣುಮೂರ್ತಿ ಹೆಗಡೆ, ಪ್ರಮೋದ್ ಜೋಶಿ, ಶ್ರೀನಿವಾಸ್ ನಾಯ್ಕ್ ಹನುಮಾನ್ ನಗರ್, ರಾಘವೇಂದ್ರ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿರುವ ಉಸ್ತುವಾರಿ ಸಚಿವರಿಗೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿರುವ ಉಸ್ತುವಾರಿ ಸಚಿವರಿಗೆ, ಗೋಭಕ್ಷಕರಿಗೆ ಪ್ರೋತ್ಸಾಹಿಸುತ್ತಿರುವ ಉಸ್ತುವಾರಿ ಸಚಿವರಿಗೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ತಡೆಯಿರಿ 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 ತಡೆಯಿರಿ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ,
ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.